सबको शुभोदय। मेरे प्यारे छात्रों, आज कश्मीर सेब के बारे में देखेंगे। आपको पता है इस पाठ का रचना किए हैं प्रेमचंद जी। इसे हम उपन्यास की जादूगर कहते हैं। इनकी कहानियाँ उपन्यास बहुत अच्छे होते हैं, सुनने के लिए बहुत मज़ा आती है। वैसे एक कहानी है जैसे उनके जीवन में उनके साथ हुआ धोखेबाजी के बारे में। इस संसार में कैसे लोग रहते हैं, कैसे हमको धोखेबाजी करते हैं, इसके विषय रखकर एक कहानी लिखा है। वो है कश्मीर सेब। सेब मीन्स एप्पल, हम कन्नड़ में बोलते हैं सेबू। ये कश्मीर सेब, ये कश्मीर से आए हुए सेब जैसे बोल के हम के बहुत लोगों ने हमने धोखेबाजी करते हैं, उसके बारे में थोड़ा सा जानकारी देंगे। पहले से इस कहानी में प्रवेश करेंगे हम। प्रवेश है इस कहानी बाजार में लोग के साथ होने वाली धोखेबाजी पर प्रकाश डाल जाता है। हम जो जैसे बाजार जाते हैं, जो बाजार में हमको धोखेबाजी करते हैं जो लोग, उन पर ये प्रकाश डाली जाती है। और खरीदारी करने के समय ये बहुत प्रमुखता है। जो चीज़ें हम खरीदते हैं बाजार में, उस खरीदने के समय में हम बहुत सावधानी से बरसने, बहुत सावधानी से हम उस बाजार में सामान खरीदना चाहिए। परंतु नहीं खरीदे तो हमारे साथ भी धोखेबाजी हो जाती है। आगे देखेंगे हम। ऐसे शिक्षा है इस पाठ से हमको मिलता है। हम आगे चलेंगे। कल शाम के चौके की 2-4 जरूर चीजें खरीदने गया था। पंजाबी मेवा फरोश की दुकानें रास्ते ही में पड़ती है। एक दुकान पर बहुत अच्छे रंगदार गुलाबी सेब सजे हुए नजर आए। जी ललचा उठा। आजकल शिक्षित समाज में विटामिन और प्रोटीन के बाद शब्दों में विचार करने की प्रवृत्ति हो गई है। ನೋಡಿ ಮಕ್ಕಳೇ, ಇಲ್ಲಿ ಕಾಶ್ಮೀರ್ ಸೇಬ್ ಅನ್ನುವಂತಹ ಪಾಠ ನಮಗೆ ಒಂದು ವ್ಯಾಪಾರವನ್ನು ಮಾಡುವಂಥವರು ಹೇಗೆ ನಮಗೆ ಮೋಸ ಮಾಡ್ತಾರೆ, ಯಾವ ರೀತಿಯಲ್ಲಿ ನಾವು ಮೋಸ ಹೋಗ್ತೀವಿ ಅನ್ನುವಂತಹ ಒಂದು ವಿಷಯದ ಬಗ್ಗೆ ಪ್ರೇಮಚಂದ್ರ ಅವರು ಅದ್ಭುತವಾಗಿ ಬರೆದಿದ್ದಾರೆ. ನಾವು ನೋಡ್ತಾ ಇರ್ತೀವಿ, ಸಂತೆಗಳಲ್ಲಿ ಹೋಗ್ತೀವಿ, ನಮಗೆ ಗೊತ್ತಿಲ್ಲದೇನೋ ಅಥವಾ ಅವರಿಗೆ ಗೊತ್ತಿಲ್ಲದೇನೋ ಮೋಸ ಆಗಿರುತ್ತೆ. ಮನೆಗೆ ಬಂದು ಬೈಕೊಂತೀವಿ, ಅಯ್ಯಯ್ಯೋ ಎಂಥ ಮುಟ್ಟಾಳ, ಎಂಥ ವಸ್ತು ಕೊಟ್ಟ ನನಗೆ, ದುಡ್ಡು ನೋಡಿದ್ರೆ ಇಸ್ಕೊಂಡ, ಅದರ ವಸ್ತು ಎಂಥದ್ದು ಕೊಟ್ಟ, ಬೈಕೊಂತೀವಿ ಸಹಜವಾಗಿ. ಹಾಗಾಗಿ ನಾವು ಈ ಮೋಸದಿಂದ ಹೊರಗೆ ಬರಬೇಕಾದ್ರೆ, ನಮಗೆ ಮೋಸ ಆಗಬಾರ್ದು ಅಂದರೆ ನಾವು ಹೇಗೆ ಸಾವಧಾನವಾಗಿ ಸಮಾಧಾನವಾಗಿ ಹೇಗೆ ವಸ್ತುಗಳನ್ನು ಕೊಂಡ್ಕೋಬೇಕು ಅನ್ನುವಂತಹ ಒಂದು ನೀತಿ ಪಾಠ ನಮಗೆ ತಿಳಿದಿದೆ. ನಮಗೆ ಇದು ಪ್ರೇಮಚಂದ್ರ ಜೀವನದಲ್ಲೂ ಕೂಡ ನಡೆದಿರುವಂಥ ಘಟನೆ. ಪ್ರೇಮಚಂದ್ರರು ಸಂತೆಯಲ್ಲಿ ಹೋಗ್ಬೇಕಾದ್ರೆ ಅವರಿಗಾದಂಥ ಒಂದು ಅದ್ಭುತವಾದಂತಹ ಒಂದು ಅನುಭವವನ್ನು ಬರೆದಿದ್ದಾರೆ. ಪಾಠದ ಬಗ್ಗೆ ನೋಡೋಣ. ಸರಿಸುಮಾರು 4 ಗಂಟೆ ಆಗಿತ್ತು. ನಾನು ಆ ಒಂದು ಸರ್ಕಲಲ್ಲಿ ಹೋಗ್ತಾ ಇದ್ದೆ. ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಏನಾಯಿತು ಅಂತಂದರೆ, ನಾನು ಒಂದು 2-3 ವಸ್ತುಗಳನ್ನು ಕೊಂಡ್ಕೊಳ್ಳುವಂಥ ಅವಶ್ಯಕತೆ ಇತ್ತು ನನಗೆ. ನಾನೇನು ಮಾಡಿದೆ, ಹಾಗೆ ಹೋಗ್ತಾ ಇದ್ದೆ. ಅಲ್ಲಿ ಆ ಪಂಜಾಬಿಯವರು ಒಂದು ಹಣ್ಣುಗಳನ್ನು, ತಾಜಾ ಹಣ್ಣುಗಳನ್ನು ಮಾರುವಂತಹ ಒಂದು ಅಂಗಡಿಗಳು ಸಾಲುಗಟ್ಟಾಗಿತ್ತು. ನಾನೇನು ಮಾಡಿದೆ, ಆ ಅಂಗಡಿಗಳನ್ನು ನೋಡಿದೆ. ಅವ್ರು ಕೂಗ್ತಾ ಇದ್ರು, ಸೇಬೆಹಣ್ಣು ಬಂದಿದೆ, ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ ಅಂತ ಕೂಗ್ತಾ ಇದ್ರು. ಬನ್ನಿ ಅಣ್ಣ ಬನ್ನಿ ಅಣ್ಣ, ಕಡಿಮೆಗೆ ಹಾಕ್ಕೊಡ್ತೀವಿ ಅಂತ ಕರೀತಿದ್ರು. ಅಂದರೆ ನಾನು ಅಂದರೆ ಯಾರಿಲ್ಲಿ, ಪ್ರೇಮಚಂದಿಗೆ ಹೋಗ್ತಾ ಇದ್ರು. ಅವಾಗ ಏನಾಯಿತು ಅಂದರೆ, ಒಂದು ಅಂಗಡಿಯಲ್ಲಿ ಅವ್ರ ಕಣ್ಣಿಗೆ ಬಿತ್ತು ಬಣ್ಣ ಬಣ್ಣದ ಅತ್ಯಂತ ಸುಂದರವಾಗಿ ಕಾಣುವಂತಹ ರಂಗೇದ ಗುಲಾಬಿ ಬಣ್ಣದ ಸೇಬುಗಳು ಪ್ರೇಮಚಂದ್ರ ಕಣ್ಣಿಗೆ ಬಿತ್ತು. ಹೌದಲ್ವಾ? ಕಣ್ಣಿಗೆ ಬಿದ್ದ ತಕ್ಷಣ ಏನು ಮಾಡ್ತಾರೆ ಅವರು ತಗೊಳ್ಳೋವಂಥ ಅವಶ್ಯಕತೆ ಇತ್ತು ಅನಿಸುತ್ತೆ. ಅಲ್ಲಿಗೆ ಹೋದರು. ಹೋದ ತಕ್ಷಣ ಏನಾಯಿತು, ಆ ಹಣ್ಣುಗಳನ್ನು ಹತ್ತಿರದಿಂದ ನೋಡಿದಾಗ ಇವರು ತುಂಬ ಆಸೆಪಟ್ಟರು. ಅವ್ರ ಮನಸ್ಸಲ್ಲಿ ಆಸೆ ಹುಡ್ತು. ಆಹಾ, ಎಷ್ಟು ಅದ್ಭುತವಾಗಿದೆ, ಎಷ್ಟು ಚೆನ್ನಾಗಿದೆ, ಎಷ್ಟು ಗುಲಾಬಿ ಬಣ್ಣದಲ್ಲಿ ಕೂಡಿದೆ, ತುಂಬ ಚೆನ್ನಾಗಿದೆ, ತಗೊಳ್ಳೋಣ ಅಂತ ಅನ್ನಿಸ್ತು. ಯಾರಿಗೆ? ಪ್ರೇಮಚಂದ್ರ ಅವರಿಗೆ. ಹೀಗೆ ನಾವು ಮುಂದೆ ಹೋಗೋಣ. आजकल शिक्षित समाज में
प्रोटीन और विटामिन की शब्दों के विचार करने की प्रवृत्ति हो गई है। टमाटो तो पहले कोई भी नहीं पूछता था, अब टमाटो भोजन का आवश्यक अंग बना गया है। गाजर भी पहले गरीबों के पेट भरने की चीज थी, अमीर लोग तो उनका हलवा ही खाते थे। मगर अब पता चला है कि गाजर में भी बहुत विटामिन है, इसलिए गाजर को भी मेज पर स्थान मिलने लगा है। सेब के विषय में तो यहाँ कहा जाने लगा है कि एक सेब रोज खाइए तो आपको डॉक्टर की ज़रूरत न रहेगी। डॉक्टर से बचने के लिए हम नीम कौड़ी तक खाने के तैयार हो सकते हैं। सेब तो रस और स्वाद में अगर आम से बढ़कर नहीं है तो घटकर भी नहीं। सेब को यहाँ स्थान मिल चुका है। अब यहाँ केवल स्वाद की चीज़ नहीं, जिसमें गुण भी है। हमने दुकानदार से मोल भाव किया और आधा से मांगे। ನೋಡಿ ಇಲ್ಲಿ ಪ್ರೇಮಚಂದ್ರ ಅವರು ಹೇಳ್ತಾರೆ, ಇವತ್ತಿನ ಶಿಕ್ಷಿತ ಸಮಾಜದಲ್ಲಿ ನಾವೆಲ್ಲರೂ ಎಜುಕೇಟೆಡ್, ಇವತ್ತಿನ ಸಮಾಜದಲ್ಲಿ ಮಾತೆತ್ತಿದ್ರೆ ಏನು ಮಾಡ್ತೀವಿ ನಾವು, ಪ್ರೋಟೀನ್ ಮತ್ತು ವಿಟಮಿನ್ ಅಂತ ಮಾತಾಡ್ತೀವಿ. ಯಾವ ಹಣ್ಣಲ್ಲಿ ಪ್ರೋಟೀನ್ ಇದೆ, ಯಾವ ಹಣ್ಣಲ್ಲಿ ವಿಟಮಿನ್ ಇದೆ, ಯಾವುದು ತಿಂದರೆ ನಮಗೆ ಆರೋಗ್ಯಕ್ಕೆ ಒಳ್ಳೆಯದು, ನಮ್ಮಲ್ಲಿ ಯಾವುದು ಕೊರತೆ ಇದೆ ಗೊತ್ತಿದೆ ನಮಗೆ. ಇವತ್ತು ಅಲ್ವಾ, ಯಾವುದಾದ್ರು ಒಂದು ಕೊರತೆ ಆದರೆ ಏನಾದರೂ ಒಂದು ಕಾಯಿಲೆ ಬಂದು ಸಾಯ್ತಾರೆ ಜನ. ಹಾಗಾಗಿ ದೇವರೇನು ಮಾಡಿದ್ದಾನೆ, ಪ್ರತಿಯೊಂದು ಸೊಪ್ಪಲ್ಲೂ ಮತ್ತು ತರಕಾರಿಗಳಲ್ಲೂ ಮತ್ತು ಹಣ್ಣುಗಳಲ್ಲೂ ಸಹ ಪ್ರೋಟೀನ್ ಮತ್ತು ವಿಟಮಿನ್ಸ್ಗಳನ್ನ ಇಟ್ಟಿದ್ದಾನೆ. ಯಾಕೆ ಇಟ್ಟಿದ್ದಾನೆ ಅಂದರೆ ಆ ಕೊರತೆಯಿಂದ ನಾವು ಬದುಕಬೇಕಲ್ವಪ್ಪ, ಹಾಗೆ ಇಟ್ಟಿದ್ದಾನೆ. ನಾವು ಅದನ್ನು ತಿಂತೀವಿ, ನಮ್ಮಲ್ಲಿರುವಂಥ ಕೊರತೆ ನೀಗಿಸ್ಕೊತೀವಿ. ಹಾಗಾಗಿ ಈಗಿನ ಎಜುಕೇಟೆಡ್ ಸೊಸೈಟಿಯಲ್ಲಿ ಎಲ್ಲರೂ ಕೂಡ ಪ್ರೋಟೀನ್ ವಿಟಮಿನ್ ಬಗ್ಗೆನೇ ಮಾತಾಡ್ತಾರೆ. ಆದರೆ ಮೊದಲೆಲ್ಲ ಹೇಗಿತ್ತು, ಹೊಟ್ಟೆ ತುಂಬಿದ್ರೆ ಸಾಕು ಅಂತಿದ್ವಿ. ಈಗ ಹಾಗಲ್ಲ, ಏನೇ ತಿನ್ನೋದು ಪ್ರೋಟೀನ್, ಅದರಲ್ಲಿ ಕ್ಯಾಲ್ಸಿಯಂ ಇದೆಯಾ, ವಿಟಮಿನ್ಸ್ ಇದೆಯಾ, ಪ್ರೋಟೀನ್ ಇದೆಯಾ, ಎಲ್ಲವನ್ನೂ ನೋಡ್ತೇವೆ. ಇದ್ರ ಆರೋಗ್ಯಕ್ಕೆ ಎಷ್ಟು ಒಳ್ಳೇದು ನಮಗೆ ಎಲ್ಲವನ್ನೂ ನೋಡ್ತೇವೆ. ಹೀಗೆ ಇವತ್ತಿನ ಶಿಕ್ಷಿತ ಸಮಾಜದಲ್ಲಿ ಪ್ರತಿಯೊಂದನ್ನು ಕೂಡ ನೋಡಿ ಆಹಾರವನ್ನು ಸೇವಿಸುವಂತಹ ಕಾಲದಲ್ಲಿ ಇವತ್ತು ಮೊದಲು ಹೇಗಿತ್ತು ಅಂದರೆ ಟೊಮೊಟೊ ಹಣ್ಣನ್ನು ಯಾರೂ ಕೇಳ್ತಾ ಇರಲಿಲ್ಲ, ಅದರ ಒಂದು ಗೌರವ ಇರಲಿಲ್ಲ ಅದಕ್ಕೆ. ಬಟ್ ಈಗ ಯಾವುದೇ ಊಟ ಮಾಡಲಿ, ಯಾವುದೇ ಒಂದು ಕಾರ್ಯಕ್ರಮ ನಡೀಲಿ, ಯಾವುದೇ ಒಂದು ಊಟ ಉಪಚಾರದ ಒಂದು ಸಮಾರಂಭಗಳು ನಡೀಲಿ, ಟೊಮೆಟೊ ಹಣ್ಣಿಂದ ನಡೆಯೋದೇ ಇಲ್ಲ ನೋಡಿ. ಅದರ ಮೇಲೆ ಏನೋ ಒಂದು ಇಟ್ಕೊಂಡು ತಿಂತಾರೆ. ಒಟ್ಟಾರೆಯಾಗಿ ಟೊಮೆಟೊ ಹಣ್ಣು ಇವತ್ತಿನ ಅವಶ್ಯಕವಾದಂಥ ಒಂದು ವಸ್ತು ಆಗಿಬಿಟ್ಟಿದೆ, ಹೌಲ್ವಾ? ಎಲ್ಲರೂ ಕೂಡ ಟೊಮೆಟೊ ಹಣ್ಣನ್ನು ಬಳಸುವಂಥ ರೀತಿ ಆಗಿಬಿಟ್ಟಿದೆ ಈಗಿನ ಒಂದು ಸಮಾಜದಲ್ಲಿ. ಮೊದಲು ಅಷ್ಟೇ ಗಜ್ಜರಿಯನ್ನು ಯಾರೂ ಕೇಳ್ತಾ ಇರಲಿಲ್ಲ, ಅಂದರೆ ಗೊತ್ತಲ್ಲ ಕ್ಯಾರೆಟ್, ಯಾರೂ ಕೇಳ್ತಾ ಇರಲಿಲ್ಲ ಮೊದಲೆಲ್ಲ. ಮೊದಲು ಆದಿಕಾಲದ ಜನರು ಏನು ಮಾಡ್ತಾಯಿದ್ರು ಅಂದರೆ ಅದನ್ನು ಹಾಗೆ ತಿಂತಾಯಿದ್ರು. ಈಗಲೂ ತಿಂತೀವಿ ನಾವು, ಬಟ್ ಆಗಿನ ಸಮಾಜ ಅದನ್ನೇ ತಿಂದು ಬದುಕ್ತಾ ಇತ್ತು. ಕ್ಯಾರೆಟ್ಗಳನ್ನು ತಿಂದು ಬದುಕ್ತಾ ಇದ್ರು ಅವಾಗ, ಹೌದಲ್ವಾ? ಈಗೇನಾಗಿದೆ, ಅದು ಕೇವಲ ಬಡವರ ಆಹಾರ ಮಾತ್ರ ಆಗಿತ್ತು. ಈಗ ಶ್ರೀಮಂತರು ಹಲ್ವಾ ಮಾಡಿ ತಿಂತಾ ಇದ್ದಾರೆ ಅಲ್ವಾ? ಯೋಚನೆ ಮಾಡಿ, ಕೇವಲ ಬಡವರು ತಿನ್ನುವಂಥ ಆಹಾರ ಅಂತ ಇಟ್ಟಂಥ ಗಜ್ಜರಿಯನ್ನು ಇವತ್ತು ಶ್ರೀಮಂತರು ಹಲ್ವಾ ಮಾಡಿ ತಿಂತಾ ಇದ್ದಾರೆ. ಅಂದರೆ ಅರ್ಥ ಅವ್ರಿಗೂ ಗೊತ್ತಾಗ್ಬಿಟ್ಟಿದೆ ಅಂತ, ಅದರಲ್ಲೂ ಸಿಕ್ಕಾಪಟ್ಟೆ ಪ್ರೋಟೀನ್ ಇದೆ ಅಂತ, ವಿಟಮಿನ್ಸ್ ಇದೆ ಅಂತ. ಹಾಗಾಗಿ ಇವತ್ತು ಸರ್ವೇಸಾಮಾನ್ಯ ಎಲ್ಲರೂ ಕೂಡ ತಿನ್ನುವಂಥ ಪರಿಸ್ಥಿತಿ ಬಂದಿದೆ. ಅಂತಹ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಹೋದಾಗ ಸೇಬಂತ ಅಡ್ಡ ಬರುತ್ತೆ. ಸೇಬು ಸಹ ಅಷ್ಟೇ, ಮಾವಿನ ಹಣ್ಣಿನ ಸ್ವಾದವನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಅದಕ್ಕಿಂತ ಏನು ಕಡಿಮೆ ಇಲ್ಲ. ಯಾಕಂದರೆ ಈಗಿನ ಸಮಾಜದಲ್ಲಿ ಅದಕ್ಕೆ ಹೇಳ್ತಾರೆ, ಒಂದು ಸೇಬೆ ಹಣ್ಣನ್ನು ತಿನ್ನಿ ವೈದ್ಯರಿಂದ ದೂರವಿರಿ. ಏಕ ಸೇಬ್ ಖಾಯಿಯೇ ಅವ್ರು ಡಾಕ್ಟರ್ ಸೇ ಬಹುತ್ ದೂರ ರಹಿ. ಅಂದರೆ ಒಂದು ಹಣ್ಣನ್ನು ತಿಂದರೆ, ನೀವು ಪ್ರತಿದಿನ ಒಂದು ಹಣ್ಣನ್ನು, ಸೇಬೆ ಹಣ್ಣನ್ನು ತಿಂದರೆ ನೀವು ಡಾಕ್ಟ್ರಿಂದ ದೂರ ಇರ್ಬೋದು, ಹೌದಲ್ಲ? ಹಾಗಾಗಿ ಎಲ್ಲರೂ ಕೂಡ ಏನು ಮಾಡ್ತೀವಿ, ಪ್ರತಿನಿತ್ಯ ಹಣ್ಣನ್ನು ಸೇವಿಸ್ತೀವಿ. ಈಗಿನ ಸಮಾಜದಲ್ಲಿ ಗೊತ್ತಿದೆ ನಮಗೆ, ಡಾಕ್ಟ್ರಿಂದ ದೂರ ಇರಬೇಕು ಅಂದರೆ ನಾವು, ಕಾಯಿಲೆಯಿಂದ ದೂರ ಇರಬೇಕು ಅಂದರೆ ನಾವು ಬೇವಿನ ಹಣ್ಣು ತಿನ್ನಲಿಕ್ಕೂ ರೆಡಿ ಇರ್ತೀವಿ ನಾವು. ಬರೀ ಸೇಬೆ ಹಣ್ಣಲ್ಲ, ನೀಮ್ ಕೌಡಿ ಖಾನೆ ಕೆ ಲಿಯೆ ಭಿ ತಯಾರ್ ಹೋ ಜಾತೆ ಹೈ ಅಲ್ವಾ? ಬೇವಿನ ಹಣ್ಣು ತಿನ್ನಲಿಕ್ಕೂ ರೆಡಿ ಆಗಿಬಿಡ್ತೀವಿ ನಾವು. ಇಂತಹ ಒಂದು ಸಮಾಜದಲ್ಲಿ ಇವತ್ತು ನಾವು ಸೇಬೆ ಹಣ್ಣಿಗೆ ತನ್ನದೇ ಆದ ವಿಶಿಷ್ಟವಾದ ಸ್ಥಾನಮಾನವನ್ನು ಕೊಟ್ಟಿದ್ದೀವಿ. ಆದರೆ ಮಾವಿನ ಹಣ್ಣಿಗೆ ಹೋಲಿಸಿದರೆ ಸ್ವಾದ ಮತ್ತು ರುಚಿಯಲ್ಲಿ ಸೇಬೆ ಹಣ್ಣು ತನ್ನ ಸ್ಥಾನವನ್ನು ಎತ್ತರಲ್ಲ ತಗೊಳ್ಳಿಕ್ಕೆ ಆಗೋದಿಲ್ಲ, ಆದರೆ ಅದಕ್ಕಿಂತ ಕಡಿಮೆಯೂ ಇಲ್ಲ. ಯಾಕಂದರೆ ಇವತ್ತು ವೈದ್ಯರು ಅದನ್ನು ಹೇಳ್ತಾ ಇದ್ದಾರೆ. ಆಮೇಲೆ ಗೊತ್ತಾಯಿತು ಎಲ್ರಿಗೂ ಏನು ಅಂದರೆ ಅದೂ ಸಹ ಅದರಲ್ಲೂ ಕೂಡ ಒಳ್ಳೆ ಗುಣವಿದೆ, ಮನುಷ್ಯನಿಗೆ ಪೂರಕವಾದಂತಹ ರೀತಿಯಲ್ಲಿ ಗುಣವಿದೆ, ಒಳ್ಳೆ ಗುಣ ಇದೆ ಅಂತ ಅನಿಸ್ತು. ಆವಾಗ ಇವರೇನು ಮಾಡ್ತಾರೆ,
ತೂಕವನ್ನು ಮಾಡಿಸ್ತಾರೆ. ಯಾವುದನ್ನು? ಹಣ್ಣನ್ನು ತೂಕ ಮಾಡಿಸ್ತಾರೆ. ತೂಕ ಮಾಡಿದ್ಮೇಲೆ ಅವ ಅಂಗಡಿ ದುಕಾನ್ದಾರ ಹೇಳ್ತಾನೆ, ಏ ಬಾಬೂಜಿ ಬಡೇ ಮಜೆದಾರ್ ಸೇಬ್ ಆಯೇ ಹೈ ಖಾಸ್ ಕಾಶ್ಮೀರ್ಗೆ. ಇವರು ಅವರನ್ನು ಬಕರ ಮಾಡ್ಲಿಕ್ಕೆ ಶುರು ಮಾಡಿದೆವು ಅಂಗಡಿಯವನು. ಯಾವಾಗ ಇವ್ರು ಹಿಂಗೆ ಸೇಬಣ್ಣು ಕಡೆ ತಮ್ಮ ಗಮನವನ್ನು ಕೊಟ್ಟರು ಅಥವಾ ಆಸೆಯನ್ನು ತೋರಿಸಿದ್ರು, ತಕ್ಷಣ ಹೇಳ್ದ, ಬಾಬೂಜಿ ಬನ್ನಿ ಬನ್ನಿ ಸಾರ್, ಬನ್ನಿ ಬನ್ನಿ, ಸೇಬೆಹಣ್ಣು ಬಂದವೆ, ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ, ರುಚಿ ತುಂಬ ಚೆನ್ನಾಗಿದೆ. ಪಾಪ ಅವನ ಅಂಗಡಿಯನ್ನು ತಿಂದಿರ್ತಾನೋ ಇಲ್ಲ ಗೊತ್ತಿಲ್ಲ, ಆದರೂ ಹೇಳ್ಬಿಟ್ಟ ಅವನು, ತುಂಬ ಚೆನ್ನಾಗಿದೆ. ಇದು ಎಲ್ಲಿಂದ ಬಂದಿರೋದು? ಕಾಶ್ಮೀರ್ ಸೇಬ್. ಇದು ಪಕ್ಕದ ಮಾರ್ಕೆಟಿಂದ ತಂದಿರೋದಲ್ಲ, ಅಥವಾ ನಮ್ಮ ರಾಜ್ಯದಲ್ಲಿ ಬೆಳೆದಿರೋದಂಥದ್ದಲ್ಲ, ಕಾಶ್ಮೀರಿಂದ ಬಂದಿರೋದು. ಗೊತ್ತಿದೆ ನಮಗೆ. ಕಾಶ್ಮೀರ್ ಸೇಬ್ ಅಂದರೆ ತುಂಬ ಪ್ರಸಿದ್ಧ, ಅಂದರೆ ಮೋಸ್ಟ್ಲಿ ತುಂಬ ರುಚಿಯಾಗಿರ್ಬೋದು. ಹಾಗಾಗಿ ಆ ಕಾಶ್ಮೀರ್ ಸೇಬನ್ನು ಎಲ್ಲರೂ ಇಷ್ಟಪಡ್ತಾರೆ. ಕಾಶ್ಮೀರ್ ಸೇಬ್ ಅಂದರೆ ತುಂಬ ಅದ್ಭುತವಾಗಿರುತ್ತೆ, ಚೆನ್ನಾಗಿರುತ್ತೆ. ಬಟ್ ಆ ಒಂದು ಪಂಜಾಬಿ ಅಂಗಡಿಯವನು ಕೂಡ ಅದನ್ನೇ ಹೇಳ್ತಾ ಇದ್ದಾನೆ, ಇದು ಇಲ್ಲಿಂದ ಬಂದಿರೋದಲ್ಲ, ಕಾಶ್ಮೀರದಿಂದ ಬಂದಿರೋದು, ಕಾಶ್ಮೀರ್ ಸೇಬ್ ತುಂಬ ಅದ್ಭುತವಾಗಿದೆ ಅಂತ ಹೇಳಿ, ಇದನ್ನು ತಿನ್ನಿ, ಖಾಕರ್ ಆಪ್ಕ ತಬಿಯತ್ ಖುಷ್ ಹೋಗಿ, ಇದನ್ನು ತಿಂದರೆ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ನೀವು ಅಲ್ಲಿ ಇಲ್ಲಿ ತಗೋಬೇಡಿ, ₹1 ಜಾಸ್ತಿ ಆಗಲಿ ನಾನೇ ಕೊಡ್ತೀನಿ, ಅಥವಾ ನನಗೆ ₹1 ಕಡಿಮೆ ಕೊಡಿ, ಒಟ್ಟಾರೆ ನೀವು ಇಲ್ಲಿ ತಗೊಳ್ಳಿ ಅಂತ ಹೇಳಿ ಅಲ್ಲಿಗೆ ಮಾತಾಡ್ದ. ಮೈನೆ ರುಮಾಲ್ ನಿಕಾಲ್ಕರ್ ಉಸೆ ದೇನಾ ಕಹ ಚುಮ್ ಚುಮ್ ಕರಕಣ, ನಾನು ನನ್ನ ರುಮಾಲನ್ನು ತೆಗೆದು ಕೊಟ್ಟೆ ಅವ್ರ ಕೈಗೆ. ನಾವು ಏನಾದರೂ ಒಂದು ವಸ್ತು ತಗೋಬೇಕಾದ್ರೆ ಅಂಗಡಿಯವ್ರಿಗೆ ಹೇಳ್ತೀನಿ, ಸ್ವಲ್ಪ ಆರು ಸಾಕಪ್ಪ, ಸ್ವಲ್ಪ ಚೆನ್ನಾಗಿರೋದೇ ಹಾಕೋ ಅಂದ್ಬಿಡ್ತೇವೆ ನಾವು. ಅವ್ನು ಹಾಕಿರೋದೇ ಕೆಟ್ಟದೇ ಹಾಕಿರ್ತಾನೆ, ಆದರೂ ನಾವು ಹೇಳೋದು ಹೆಂಗೆ, ಚೆನ್ನಾಗಿರೋದು ಹಾಕಪ್ಪ ಅಂತ. ನಮಗೆ ಹಾಕ್ಲಿಕ್ಕೆ ಕೊಟ್ಟಾಗ ನಾವು ಹಾಕೊತೀವಿ, ಬಟ್ ಅವನೇ ಹಾಕ್ಬೇಕಾದ್ರೆ ಏನು ಮಾಡ್ತೀವಿ, ಸ್ವಲ್ಪ ನೋಡಾಕಪ್ಪ ಅಂತ ಹೇಳ್ತೀವಿ. ಆವಾಗ ದುಕಾನ್ದಾರನೇ ತರಾಜೂಟಾಯಿ ಅವನು ತಕ್ಕಡಿಯನ್ನು ಹಿಡ್ಕೊಂಡು ಆ ನೌಕರನನ್ನು ಕರೆದ, ತಗೊಳಪ್ಪ ತಕ್ಕಡಿ ತಗೋ, ನೋಡು ಆಧಾ ಸೇರ್ ಕಾಶ್ಮೀರ್ ಸೇಬ್ ನಿಕಾಲ್. ಅವ್ರು ಹೇಳಿದಾರೆ ಅರ್ಧ ಸೇರು ಅವ್ರಿಗೆ ಬೇಕಂತೆ, ಅಂದರೆ ಅರ್ಧ kg ಕಾಶ್ಮೀರಿ ಸೇಬನ್ನ ತಗೋ, ಚುಂಚು ಕರ್ಲಾನ 6 ಸಾರ್ಸ್ ತಗೊಂಬ, ಮತ್ತೆ ಎಲ್ಲ ತುಂಬ್ಕೊಂಬರ್ಬೇಡ, 6 ಸಾರ್ಸ ತಗೊಂಬ ಅಂತ ಅಂದ. ಲೌಂಡಕ್ಕೆ 4 ಸೇಬ್ ಲಾಯ. ಆ ಹುಡುಗ, ಲೌಂಡ ಮೀನ್ಸ್ ಬಾಲಕ್, ಆ ಹುಡುಗ 4 ಹಣ್ಣುಗಳನ್ನು ತಗೊಂಬಂದ. ಅದರಲ್ಲಿ ಹಾಕಿದ, ತೂಕವನ್ನು ಮಾಡಿದ, ಒಂದು ಕವರಲ್ಲಿ ಹಾಕಿ ಆ ರುಮಾಲಿಗೆ ಕಟ್ಟಿ ಕೊಟ್ಟ. ಇವರೇನು ಮಾಡೋದು, ಅದನ್ನು ತಗೊಂಡು ಕೈಲಿ ಹಿಡ್ಕೊಂಡು ಬಂದರು. ಗರ್ ಆಗ ಲಿಫಾಫೆ ಜೋತು ರಖದಿಯಾ, ಜ್ಯೋತಿಯವರು ರಖದಿಯಾ ಅಂದರೆ ರುಮಾಲನ್ನು ಹೇಗೆ ತಂದಿದ್ರು ಹಾಗೆ ಇಟ್ಬಿಟ್ರು. ಯಾಕೆ ಅಂದರೆ ರಾತ್ಕು ಸೇಬ್ ಕೋಯಿ ದೂಸರಾ ಫಲ್ ಖಾನಿಕಿ ಖಾಯೆ ನಹಿ ಹೈ, ಅಂದರೆ ಅವರಿಗೆ ಅವರ ಒಂದು ಅಭ್ಯಾಸದಲ್ಲಿ ರಾತ್ರಿ ಹೊತ್ತಲ್ಲಿ ಹಣ್ಣು ತಿನ್ನುವಂಥ ಅಭ್ಯಾಸ ಇರಲಿಲ್ಲ ಅವರಿಗೆ. ಮುಂಜಾನೆ ಸಮಯದಲ್ಲಿ ಮುಖ ತೊಳ್ಕೊಂಡು ಫ್ರೆಶ್ ಆದ ಹಣ್ಣನ್ನು ತಿನ್ನೋಣ ಅನ್ನೋದು ಅವರ ಒಂದು ಕಲ್ಪನೆ ಆಗಿತ್ತು. ಹಾಗಾಗಿ ರಾತ್ರಿ ಆ ವಸ್ತು ಹೇಗೆ ತೊಗೊಂಡು ಹೋಗಿದ್ರು ಹಣ್ಣನ್ನು, ಆ ಹಣ್ಣಿನ ಒಂದು ಗಂಟನ್ನು ಹಾಗೆ ಇಟ್ಟರು. ಬೆಳಿಗ್ಗೆ ಫಲ್ ಖಾನಿಕಿ ಸಮಯ ಪ್ರಾತಃ ಖಾ, ಬೆಳಿಗ್ಗೆ ಸಮಯದಲ್ಲಿ ಹಣ್ಣನ್ನು ತೊಗೊಂಡ್ರು. ಆಜ ಸುಬಹ ಮುಹ ಸಾತ್ ಧೋಕರ್ ನಾಸ್ತಾ ಕರ್ನೆ ಕೆ ಲಿಯೆ ವಹಾ ಸೇಬ್ ನಿಕಾಲ. ಬೆಳಿಗ್ಗೆ ತಮ್ಮ ಮುಖವನ್ನೆಲ್ಲ ತೊಳೆದು ಆರಾಮಾಗಿ ಕೂತ್ಕೊಂಡು ನೀರು ಕುಡಿದು ಸೇಬನ್ನು ತಿನ್ನಬೇಕು ಅಂತ ಹೇಳಿ ಆ ಕವರೆಲ್ಲ ಆ ಒಂದು ಗಂಟು ಕಟ್ಟಿದ್ರಲ್ಲ, ಆ ಗಂಟನ್ನು ಬಿಚ್ಚಿದ್ರು. ಬಿಚ್ಚಿದ ತಕ್ಷಣ ಏನಾಗುತ್ತೆ, ಹಣ್ಣು ಮಾಯ ಆಗಿತ್ತು. ಇಲ್ಲಲ್ಲ ತಾನೆ, ಏನಾದರೂ ಇರುತ್ತಲ್ವ, ನೋಡೋಣ ಏನಾಗುತ್ತೆ ಮುಂದೆ. ತೋ ನಾಸ್ತಾ ಕರ್ನೆ ಕೆ ಲಿಯೆ ಸೇಬ್ ನಿಕಾಲ ತೋ ಸಡಾ ಹುವಾ ಥಾ. ಮೊದಲಿಗೆ ಸೇಬಿ ಕೈ ಹಾಕಿದ್ರು. ಮೊದಲಿಗೆ ಅವರಿಗೆ ಉದ್ಘಾಟನೆ ಚೆನ್ನಾಗಾಯಿತು. ಅಂದರೆ ಮೊದಲನೇ ಸೇಬು ಕೆಟ್ಟೋಗಿತ್ತು. ನಾವು ಮೊದಲನೇ ಸೇಬು ಕೆಟ್ಟೋದಾಗ ನಮ್ಮ ರಿಯಾಕ್ಷನ್ ಹೇಗಿರುತ್ತೆ, ನಾವು ಹೇಗೆ ನೋಡ್ತೀವಿ ಅಂದರೆ, ಪಾಪ ಹಾಕ್ಬೇಕಾದ್ರೆ ಒಂದು ಮಿಸ್ ಹಾಕ್ಬಿಟ್ಟಿದ್ದಾನೆ, ಕೆಟ್ಟಿದ್ದು ನೋಡಿಲ್ಲ ಪಾಪ. ಆ ಹುಡುಗನಿಗೆ ಏನು ಗೊತ್ತಾಗುತ್ತೆ, ಈ ಅಂಗಡಿಯವನೇ ಹಾಕ್ಬೋದಾಗಿತ್ತು, ಆ ಹುಡುಗನಿಗೆ ಹಾಕ್ಲಿಕ್ಕೆ ಹೇಳ್ದ, ಆ ಹುಡುಗ ಏನೋ ಮಿಸ್ ಮಾಡಿದ್ದಾನೆ, ಒಂದು ಹಣ್ಣು ಕೊಳ್ತು ಹೋಗಿತ್ತು. ಸಮಾಧಾನ ಆಯ್ತು, ಏನೂ ಬೇಜಾರಾಗಲಿಲ್ಲ. ಇವರು ಒಂದು ಹಣ್ಣನ್ನು ಸೈಡಿಗೆ ಇಟ್ಟರು. ನೆಕ್ಸ್ಟ್ ಅವರು ₹1 का ಆಕಾರ ಚಿಲ್ಕಾ ನಿಕಲ್ ಗಯಾ ಥಾ. ಇನ್ನೊಂದು ಹಣ್ಣನ್ನು ಅವ್ರು ಎತ್ಕೊಂಡ್ರು. ನೋಡ್ತಾರೆ, ಒಂದು ಕಾಯಿನಷ್ಟು ₹1 का ಆಕಾರ, ಒಂದು ಕಾಯಿನಷ್ಟು ಆಕಾರದಷ್ಟು ಅದೇನಾಗಿತ್ತು, ಕೊಳ್ತು ಹೋಗಿತ್ತು, ಎರಡನೇ ಹಣ್ಣು. ಇವ್ರು ಅಂದ್ಕೊಂಡು, ಅಯ್ಯೋ ಸ್ವಲ್ಪ ಕೊಳ್ತು ಹೋಗಿದೆ, ಇನ್ನೂ ಇದೆಯಲ್ಲ ಇನ್ನೂ 2 ಹಣ್ಣು, ಇದು ಸ್ವಲ್ಪ ಮಿಸ್ ಆಗಿದೆ ಅಂತ ಸ್ವಲ್ಪ ಕೊಳ್ತು ಹೋಗಿದೆ, ಮೋಸ್ಟ್ಲಿ ಮುಂದಿನ ಹಣ್ಣು ಚೆನ್ನಾಗಿರ್ಬೋದೇನೋ ಅಂತ ಆ ಹಣ್ಣನ್ನು ಸೈಡಿಗಿಟ್ಟರು. ನಂತರದಲ್ಲಿ ಸಂಜಾ ರಾತ್ಕು ದುಕಾನ್ದಾರನೇ ದೇವ್ ನೈ ಹೋಗ. 2 ಹಣ್ಣು ಕೊಳ್ತಾ ಹೋಗ್ಲು ಅವ್ರಿಗೆ ಪಾಪ ರಾತ್ರಿ ಹೊತ್ತಲ್ಲ, ಆ ಅಂಗಡಿಯನ್ನು ಸರಿಯಾಗಿ ನೋಡಲಿಲ್ಲ. ಪ್ರಾತಃ ಕಾಲ ತಗೊಂಡು ಸಂಜೆ ಸಮಯದಲ್ಲಿ ತಗೊಂಡಿದ್ದು, ಶಾಮ್ಕಿ ಸಮಯ, ಹಾಗಾಗಿ ಕೊಳ್ತು ಹೋಗಿರ್ಬೋದು, ನಾವು ನೋಡಿಲ್ಲ ಪಾಪ ಕತ್ತಲಲ್ಲಿ. ಇರಲಿ ಬಿಡು, ಮುಂದಿನ ಹಣ್ಣಿಗೆ ಹೋಗೋಣ ಅಂಥೇಳಿ ದೂಸರಾ ನಿಕಾಲ. ಮಗರ್ ಯಹ ಆಧಾ ಸಡಾ ಹುವಾ ತಾ ವಹಿ ಸಂದೇಹ ಹುವಾ. ಇನ್ನೊಂದು ಹಣ್ಣು ತೆಗಿತಾನೆ, ಅರ್ಧದಷ್ಟು ಕೊಳ್ತು ಹೋಗಿತ್ತು. ಓಹೋ, ಇವರಿಗೆ ಸಂಪೂರ್ಣ ಅನುಮಾನ ಬಂತು, ಅಂಗಡಿಯವ ನನಗೆ ಖಂಡಿತ ನಾಮ ಹಾಕಿದ್ದಾನೆ ಅಂತ, ಅದರ ಅರ್ಥ ಮೋಸ ಮಾಡಿದ್ದಾನೆ ಅಂತ. ಕೊನೆಗೇನಾಯಿತು, ದುಕಾನ್ದಾರನಿಗೆ